ಬಿಟ್ಟು ಬಹಾನೆ ಬಾಸ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ನಲ್ಲಿ. Watch full episodes on Jio Hotstar. ಅಯ್ಯೋ, ಏನ್ ಬೆಳಗ್ಗೆ ಬೆಳಗ್ಗೆ ಶುರು ಮಾಡಿದಿರಾ? ಶಿವನ್ ಕರಿತಾ ಇದ್ದೀನಿ, ನೋಡ್ದ್ಯಾ ಎಷ್ಟು ಚೆನ್ನಾಗಿದೆ ಅಲ್ವಾ ರಾಗ? ಶಿವ ಶಿವ ತಾತ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಜ್ಜಿ. ಯಾವ ಮನೆಯಲ್ಲಿ ಬೆಳಗ್ಗೆ ಬೆಳಗ್ಗೆ ಈ ಅಪಶ್ರುತಿ ಶುರು ಆಗಿದ್ಯೋ ಆ ಮನೆಯಲ್ಲಿ ಗುಡ್ ಮಾರ್ನಿಂಗ್ ಆಗೋದಕ್ಕೆ ಹೇಗ್ ಸಾಧ್ಯ ಹೇಳು ಮತ್ತೆ? ಶಿವ, ನಾನ್ ನಿನ್ಗೊಂದು ಇವತ್ತು ವಿಷಯ ಹೇಳ್ಬೇಕು. ನನ್ ಬಾಲ್ಯದ ಸ್ನೇಹಿತ ಪೀಕು ನನ್ನ ನೋಡೋದಕ್ಕೆ ಲಂಡನ್ ಬರ್ತಿದ್ದಾನೆ. ಸ್ವಲ್ಪ ಹೊತ್ತಲ್ಲೇ ಅವನ್ ಫ್ಲೈಟ್ ಲ್ಯಾಂಡ್ ಆಗ್ತಾ ಇದೆ. ನೀನ್ ಏರ್ಪೋರ್ಟ್ಗೆ ಹೋಗಿ ಅವನ್ನ ರಿಸೀವ್ ಮಾಡ್ಕೋ. ಸರಿ ತಾತ. ನನಗನ್ಸುತ್ತೆ ಪ್ಲೇನ್ ಲ್ಯಾಂಡ್ ಆಯ್ತು ಅಂತ. ಲೆಟ್ಸ್ ಗೋ ಫ್ರಾನ್ಸ್. ಹಲೋ ಆಚಾರ್ಯರೇ, ನಾನು ನಿಮ್ಮ ಊರಿಗೆ ಬಂದಿದ್ದೀನಿ. ಈಗ ಟ್ಯಾಕ್ಸಿಯಿಂದ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ನೀನು ಅಲ್ಲೇ ಇರು. ನನ್ ಮೊಮ್ಮಗ ಶಿವ ನಿನ್ನ ರಿಸೀವ್ ಮಾಡೋದಕ್ ಬರ್ತಿದ್ದಾನೆ. ಇನ್ ಸ್ವಲ್ಪ ಹೊತ್ತಲ್ಲೇ ಅವ್ನ್ ಬರ್ತಾನೆ. ಅಯ್ಯೋ, ನಾನೇನು ಮಗುನ ಕಳ್ದು ಹೋಗೋದಕ್ಕೆ? ಈಗಾಗ್ಲೇ ನಾನು ಟ್ಯಾಕ್ಸಿಲಿ ಕೂತ್ಕೊಂಡಿದ್ದೀನಿ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ನಿಮ್ಮ ಮನೆಗೆ ನಾನು ಬಂದ್ಬಿಡ್ತೀನಿ. ಶಿವನ್ಗೆ ಬರೋದ್ ಬೇಡ ಅಂತ ಹೇಳ್ಬಿಡಿ. ಸರಿ, ಹಾಗೆ ಆಗ್ಲಿ. ಅಯ್ಯೋ, ಯಾರಪ್ಪ ನೀವು? ನೋಡ್ಕೊಂಡೋಗಿ. ಏಯ್, ನಾವ್ ಎಲ್ಲಿಗೆ ಹೇಳ್ತೀವೋ ಅಲ್ಲಿಗೆ ಹೋಗ್ತಾ ಇರೋ. ಏನ್ರಪ್ಪ ನೀವು ಹೀಗ್ ಮಾತಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ನೋಡಿದ್ರೆ ಗೊತ್ತಾಗಲ್ವಾ, ನಿಮ್ಮನ್ನ ಕಿಡ್ನಾಪ್ ಮಾಡ್ತಾ ಇದೀವಿ. ಏನು ಕಿಡ್ನಾಪ? ಆಚಾರ್ಯರೇ, ನಾನು ಸ್ವಲ್ಪ ಕಷ್ಟದಲ್ಲಿದ್ದೀನಿ. ಈಗ ಯಾರೋ ಜೀಬ್ರಾದಲ್ಲಿ ಒಂದು 4 ಜನ ಬಂದ್ರು, ನನ್ನನ್ನ ಈಗ ಕಿಡ್ನಾಪ್ ಮಾಡಿದ್ದಾರೆ. ಏನಾದ್ರೂ ಮಾಡಿ ಆಚಾರ್ಯರೇ. ನೀನು ಹೆದರ್ಕೋಬೇಡ ಪೀಕು. ಹಲೋ 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 ಶಿವ, ನನ್ ಗೆಳೆಯ ಪೀಕುನ ರಸ್ತೆಯಲ್ಲಿ ಯಾರೋ ಜೀಬ್ರಾ ಗ್ಯಾಂಗ್ನವರು ಕಿಡ್ನಾಪ್ ಮಾಡಿದ್ದಾರೆ. ಸರಿ ತಾತ, ನಾನು ಈಗ್ಲೇ ನೋಡ್ತೀನಿ. ಏನಾಯ್ತು ಶಿವ? ತಾತನ್ ಫ್ರೆಂಡ್ನ ಯಾರೋ ಜೀಬ್ರಾ ಗ್ಯಾಂಗ್ ಅವರು ಕಿಡ್ನಾಪ್ ಮಾಡಿದಾರಂತೆ. ಏ ಮಗು, ದಾರಿ ಬಿಡು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು.
ಝೀಬ್ರಾ ಗ್ಯಾಂಗ್ ಹ್ಯಾಂಡ್ಸ್ ಅಪ್. ಲಡ್ಡು ಸಿಂಗ್ ಏರಿಯಾದಲ್ಲಿ ಕಿಡ್ನಾಪ. ಲಡ್ಡು ಸಿಂಗ್ ಏರಿಯಾದಲ್ಲಿ ಯಾವ ಕಿಡ್ನಾಪರು ಒಂದ್ ಕಿಡ್ನಾಪ್ ಮಾಡಕ್ ಸಾಧ್ಯ ಇಲ್ಲ. ಅದ್ರಲ್ಲೂ ನೀವು ಝೀಬ್ರಾದಲ್ಲಿ ಕಿಡ್ನಾಪ್ ಮಾಡ್ತಾ ಇದ್ದೀರಾ. ಐ! ಜರಮ ನಿಲ್ಸು ನಿಲ್ಸು ಜರಮ ನಿಲ್ಸು. ಶಿವ, ಅದು ಅಂಕಲ್ನ ಜೊತೆಲಿ ಕರ್ಕೊಂಡು ಹೋಯ್ತು. ಇನ್ಸ್ಪೆಕ್ಟರ್ ಸರ್, ನಮಗೂ ಕಿಡ್ನಾಪ್ಗೂ ಯಾವುದೇ ಸಂಬಂಧನೇ ಇಲ್ಲ. ನಮಗೊಬ್ರು ಸಿಕ್ಕಿದ್ರು, ಕಾಸು ಕೊಟ್ಟಿದ್ರು, ಮತ್ತೆ ಝೀಬ್ರಾ ರೈಡಿಂಗ್ ಮಾಡಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತೇ ಇಲ್ಲ. ಏನು ಗೊತ್ತಿಲ್ವಾ? ನಾನೀಗ ಶುರು ಮಾಡಿದ್ರೆ ಒಂದೇ ಬಾರಿಗೆ ಎಲ್ಲವನ್ನು ಹೇಳ್ಬಿಡ್ತೀರಿ. ಶಿವ, ನೀನು ಹೋಗು. ಇಂಥ ಹಾರ್ಡ್ ಕೋರ್ ಕ್ರಿಮಿನಲ್ ಗಳಿಂದ ಇನ್ಫಾರ್ಮೇಶನ್ ನ ಬಾಯ್ ಬಿಡಿಸೋದಕ್ಕೆ ಪೊಲೀಸರಿಗೆ ತುಂಬಾನೇ ಟ್ರೈನಿಂಗ್ ಕೊಟ್ಟಿರ್ತಾರೆ. ಆಮೇಲೆ ನಿನಗೆ ಫೋನ್ ಮಾಡ್ತೀನಿ. ನಾನು ತಾತಾಜಿ ಅವರ ಫ್ರೆಂಡ್ ಅನ್ನು ಹುಡುಕೋದಕ್ಕೆ ಎಲ್ಲ ವ್ಯವಸ್ಥೆನ ಮಾಡ್ತೀನಿ. ಓಕೆ ಲಡ್ಡು ಸಿಂಗ್ ಸರ್. ಎಲ್ರು ತಲೆನ ಮೇಲೆತ್ತಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಉತ್ತರ ಕೊಡಿ. ನಾನ್ ಏನ್ ಕೇಳ್ತೀನೋ ಅದಕ್ಕೆ ಸರಿಯಾಗಿ ಉತ್ತರ ಕೊಡಿ. ಸರ್, ನಿಮ್ಮಂತ ಬಲಶಾಲಿ ಇನ್ಸ್ಪೆಕ್ಟರ್ ಎದುರಿಗೆ ನಾವು ಕಣ್ಣಲ್ಲಿ ಕಣ್ಣಿಟ್ಟು ಹೇಗ್ ನಿಂತ್ಕೊಳ್ಳೋದು? ಏನು ನೋಡ್ದ್ಯಾ ಜಯರಾಮ, ನನ್ನ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ. ನೀವ್ಯಾರು ಹೆದರಬೇಡಿ. ನಿಮ್ಗೆ ಏನ್ ಗೊತ್ತಿದ್ಯೋ ಅದನ್ನ ಹೇಳಿ. ಏನ್ ಮಾಡೋದು ಇನ್ಸ್ಪೆಕ್ಟರ್ ಸರ್, ನೀವೇನಾದ್ರೂ ಅಲ್ಲಿದ್ದಿದ್ರೆ ಬಾಸ್ನ ಹಿಡ್ಕೋತಾ ಇದ್ರಿ. ಶಿವ ನಮ್ಮನ್ನ ಏನು ಕೇಳ್ದೆ ಹಿಡ್ಕೊಂಡ್ಬಿಟ್ಟ ಅವನು. ಅಲ್ಲೇನಾದ್ರೂ ನೀವಿದ್ದಿದ್ರೆ ನೀವು ನಮ್ಮನ್ನ ಈ ರೀತಿ ಹಿಡ್ಕೋತಾ ಇದ್ರಿ, ಮತ್ತೆ ಈ ರೀತಿ ಬೇಡಿ ಹಾಕ್ತಾ ಇದ್ರಿ, ಆಮೇಲೆ ಈ ರೀತಿ ಲಾಕಪ್ಪಲ್ಲಿ ಹಾಕ್ತಿದ್ರಿ. ನೋಡ್ದ್ಯಾ ಜಯರಾಮ, ಅವ್ರು ಏನೇನ್ ಮಾಡ್ತಾರೆ ಅಂತ ಅವ್ರು ಹೇಗ್ ಹೇಳಿದ್ರು ನೋಡ್ದ್ಯಾ? ಅದಾದ ಮೇಲೆ ಉಳಿದವ್ರನ್ನು ನೀವು ಈ ರೀತಿ ಹಿಡ್ಕೊಂಡು ಲಾಕ್ ಮಾಡಿ ಚೆನ್ನಾಗಿ ದೊಣ್ಣೆ ತಗೊಂಡು ಹೊಡಿತಾ ಇದ್ರಿ. ನಿಲ್ಸಿ ನಿಲ್ಸಿ ನಿಲ್ಸಿ, ಸಾಕು ಸಾಕು ನಿಲ್ಸಿ. ನನಗೆ ಅರ್ಥ ಆಯ್ತು ನನಗೆ. ನಿಲ್ಸಿ. ಅದಾದ್ಮೇಲೆ ನೀವಿಲ್ಲೇ ಬಂದಿಯಾಗಿರ್ತಿದ್ರಿ. ಬಾಯ್ ಬಾಯ್. ಶಿವ, ಹೆಸರು ಮಾತ್ರ ನಂದು ಚಿಕ್ಕ, ಆದ್ರೆ ನಾನು ಕೆಲಸ ಮಾಡೋದು ದೊಡ್ಡ ದೊಡ್ಡದು. ಆಚಾರ್ಯ ಸಾಹೇಬ್ರೆ. ಹಲೋ, ಯಾರು ಮಾತಾಡ್ತಾ ಇದ್ದೀರಿ? ನಿಮ್ಮ ಗೆಳೆಯನ ಬೆಲೆ ಎಷ್ಟು ಗೊತ್ತಾ? 5 ಕೋಟಿ ರೂಪಾಯಿ. ಏನು 5 ಕೋಟಿ ರೂಪಾಯ? ನನ್ ಫ್ರೆಂಡ್ ಕರ್ಕೊಂಡು ಹೋಗಿ ಇಷ್ಟೊಂದು ಡಿಮ್ಯಾಂಡ್ ಮಾಡೋದಾ? ಏನು, ನಿಮ್ಮ ಮಾನಸಿಕ ಸಂತುಲನ ಚೆನ್ನಾಗೇ ಇದೆ ಅಲ್ವಾ? ನಿಮ್ಮ ಗೆಳೆಯನನ್ನ ನೀವು ಸರಿಯಾಗಿ ನೋಡ್ಬೇಕು ಅಂದ್ರೆ 5 ಕೋಟಿ ರೂಪಾಯಿ ನನಗೆ ಕೊಡ್ಬೇಕಾಗತ್ತೆ. 5 ಕೋಟಿ ರೂಪಾಯಿ ತಗೊಂಡು ಓಲ್ಡ್ ವಾಚ್ ಟವರ್ ಹತ್ರ ಇರೋ ಮಾಲ್ ಮುಂದೆನೆ ನೀವು ಬಂದ್ಬಿಡಿ. ಅಕಸ್ಮಾತ್ ಬಂದಿಲ್ಲ ಅನ್ಕೊಳ್ಳಿ, ನಾನು ಇವ್ರನ್ನ ಚಿಕ್ಕ 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 ತುಂಡಾಗಿಸ್ಬಿಡ್ತೀನಿ. ಇಲ್ಲ, ಚಿಕ್ಕ 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 ಚಿಕ್ಕದಾಗಿ ಏನು ಮಾಡಬೇಡಿ. ನಾನು 5 ಕೋಟಿ ತಗೊಂಡ್ ಬರ್ತೀನಿ. ಬೇಗ ಶಿವಾಗ್ ಹೇಳ್ಬಿಡಿ. ಬೇಡ ಬೇಡ, ಶಿವನಿಗೇನು ಹೇಳ್ಬೇಡ. ನಾನು 5 ಕೋಟಿ ತಗೊಂಡು ಓಲ್ಡ್ ವಾಚ್ ಟವರ್ ಹತ್ರ ಹೋಗ್ಬೇಕು. ನನ್ನ ಫ್ರೆಂಡನ್ನ ಕರ್ಕೊಂಡ್ ಬರ್ತೀನಿ. ನಾನು ಅವನ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು. ಅವನೀಗ ಹೇಗಿದ್ದಾನೆ ಅಂತ ಗೊತ್ತಿಲ್ಲ. ಎಷ್ಟು ವರ್ಷದ ನಂತರ ನಾವಿಬ್ರು ಭೇಟಿ ಆಗ್ತಾ ಇದ್ದೀವಿ. ಅವರು ತುಂಬಾ ಒಳ್ಳೆ ಝೀಬ್ರಾ ರೈಡರ್ಸು. ನಾನು ಚಿಕ್ಕವನಿದ್ದಾಗ ಇದೇ ತರ ಕತ್ತೆ ಮೇಲೆ ಸವಾರಿ ಮಾಡ್ತಿದ್ದೆ. ಹಾಗಾದ್ರೆ ನೀನೊಬ್ಬ ಡಾಂಕಿ ರೈಡರ್? ಹಲೋ ಶಿವ. ಸರಿ ಅಜ್ಜಿ, ನೀವು ಚಿಂತೆ ಮಾಡಬೇಡಿ. ನಾವಿವಾಗ್ಲೇ ಓಲ್ಡ್ ವಾಚ್ ಟವರ್ ಹತ್ರ ಹೋಗ್ತೀವಿ.
ಇಟ್ಕೊಪ್ಪ. ಹಣ ತಂದಿದೀಯಾ? ಹಾ ತಂದಿದ್ದೀನಿ, ತಗೋ. ನನ್ ಸ್ನೇಹಿತ ಎಲ್ಲಿ? ಆ ಕಾರ್ ಪಕ್ಕದಲ್ಲಿ ನಿಂತಿರೋ ವ್ಯಕ್ತಿನೇ ನಿಮ್ಮ ಸ್ನೇಹಿತ. ಎಲ್ಲಿ? ಪೀಕು ಪೀಕು ನನ್ ಸ್ನೇಹಿತ, ಬಂದೆ ಬಂದೆ. ಪೀಕು ನನ್ ಗೆಳೆಯ. ಯಾರು ಪೀಕು? ಯಾರು ಪೀಕು? ನಾನ್ ಯಾವ ಪೀಕೋ ಗೀಕುನು ಅಲ್ಲ. ಏನಾಯ್ತು ರೀ? ಈ ಮನುಷ್ಯನ ನೋಡು, ನಾನ್ ಇವನ್ ಬಾಲ್ಯದ ಗೆಳೆಯ ಅಂತ ನನ್ನ ಬಂದ್ ತಪ್ಕೋತಿದ್ದಾರೆ. ಇಲ್ಲ ಇಲ್ಲ, ನೀನೇ ನನ್ ಸ್ನೇಹಿತ ಪೀಕು. ಓ ಮಹಾಶಯ, ನಿಮ್ ವಯಸ್ ನೋಡಿ ನನ್ ವಯಸ್ ನೋಡಿ. ನೀವು ಚಿಕ್ಕವರಾಗಿದ್ದಾಗ ನಾನು ಇನ್ನೂ ಹುಟ್ಟೇ ಇರ್ಲಿಲ್ಲ. ಹಾಗಾದ್ರೆ ನಾನ್ ನಿಮ್ ಬಾಲ್ಯದ ಗೆಳೆಯ ಹೇಗಾಗ್ತೀನಿ? ಆದ್ರೆ ನೀನ್ ಹೇಳಿದ್ದು ಸರಿನೇ. ಆದ್ರೆ ಈಗ ನನ್ ಸ್ನೇಹಿತ ಪೀಕು ಯಾರು? ಶಿವ, ನೀನ್ ಬಂದಿದ್ದು ಒಳ್ಳೇದೇ ಆಯ್ತು. ಅಲ್ಲೋಡು, ನನ್ನ 5 ಕೋಟಿ ತಗೊಂಡು ಅವನು ಓಡ್ ಹೋಗ್ತಾ ಇದ್ದಾನೆ. ಮತ್ತೆ ನನ್ ಗೆಳೆಯನನ್ನು ಕೊಡ್ಲಿಲ್ಲ. ನೀವು ನನ್ನ ಹಿಂದೆನೆ ಬನ್ನಿ, ನಾನು ಹೊರಡ್ತೀನಿ. ಅಂಕಲ್ ನಿಂತ್ಕೊಳ್ಳಿ. ನಮ್ ತಾತನ ಹತ್ರ ಇಸ್ಕೊಂಡಿರೋ ದುಡ್ಡನ್ನ ವಾಪಸ್ ಕೊಟ್ಬಿಡಿ ಇವಾಗ್ಲೇ. ಈಗ ನೀನು ಪೊಲೀಸ್ ಕಸ್ಟಡಿಯಲ್ಲಿ ಸಿಕ್ಕಾಕೊಂಡಿದ್ಯಾ. ತಗೊಂಡಿರೋ ದುಡ್ಡನ್ನ ವಾಪಸ್ ಕೊಡು, ಮತ್ತೆ ತಾತವ್ರ ಗೆಳೆಯ ಎಲ್ಲಿದ್ದಾರೆ ಅಂತ ಹೇಳು. ಇನ್ಸ್ಪೆಕ್ಟರ್ ಸರ್, ನನಗೆ ಯಾರ ಬಗ್ಗೆನೂ ಏನೂ ಗೊತ್ತಿಲ್ಲ. ನಾನು ಈ ವ್ಯಕ್ತಿಯಿಂದ ಓಲ್ಡ್ ವಾಚ್ ಟವರ್ ಅಲ್ಲಿ 5 ಕೋಟಿ ರೂಪಾಯಿ ತಗೊಳ್ಳೋದಕ್ಕೆ ಹೇಳಿದ್ರು ಅಷ್ಟೇ. ಹುಷಾರು. ಏ ಅಲ್ ನೋಡಿ, ಲಡ್ಡು ಸಿಂಗ್ ಸರ್ ಒಂದ್ ಜೀಬ್ರಾನ ಹಿಡಿದ್ರು. ಲಡ್ಡು ಸಿಂಗ್ ಸರ್, ನೀವು ಜೀಬ್ರಾನ ಹಿಡ್ದಿದ್ರಲ್ವಾ, ಮತ್ತದ್ನ ಯಾಕೆ ಬಿಟ್ರಿ? ಆ ಜೀಬ್ರದಿಂದ ನಾನು ಕೆಳಗಡೆ ಬೀಳದೆ ಇದ್ರೆ ಅವ್ರ ಜಾಗನ ನಾನು ಖಂಡಿತ ಕಂಡು ಹಿಡಿತಾ ಇದ್ದೆ. ಏನು ಚಿಂತೆ ಇಲ್ಲ, ನಾನು ರೋಬೋಟ್ ಬೀನ ಆನ್ ಮಾಡಿದ್ದೀನಿ. ಇದು ನಮ್ಗೆ ಲೊಕೇಶನ್ ತೋರಿಸುತ್ತೆ. ಲೊಕೇಶನ್ ಅಂತೂ ಖಂಡಿತ ಇದೇನೆ. ಆದ್ರೆ ಇಷ್ಟೊಂದು ಮೌಂಟೇನ್ ನ ಗುಹೆಗಳಲ್ಲಿ ಅವರು ಯಾವ ಗುಹೆ ಒಳಗಿರಬಹುದು? ಇದನ್ನ ಕಂಡು ಹಿಡಿಬೇಕಾಗತ್ತೆ. ಆದ್ರೆ ಹೇಗೆ? ಇಲಿನ ಬಿಲದಿಂದ ಹೊರಗ್ ತರಿಸ್ಬೇಕು ಅಂದ್ರೆ ಭೂಕಂಪದ ಅವಶ್ಯಕತೆ ಇರುತ್ತೆ. ಆಗ ಇಲಿ ತಂತಾನೆ ಹೊರಗಡೆ ಬಂದ್ಬಿಡುತ್ತೆ. ಆದ್ರೆ ರೇವಾ, ಮಷೀನ್ ಇಲ್ದೆ ನಾವು ಭೂಕಂಪ ಹೇಗ್ ಬರ್ಸೋದು? ತಾತನ್ ಟ್ಯಾಲೆಂಟ್ ಯಾವಾಗ ಉಪಯೋಗಕ್ಕೆ ಬರೋದು? ತಾತ ಎಂತ ಆಲಾಪ ಹಾಡ್ಬೇಕು ಅಂದ್ರೆ ಭೂಮಿನೇ ನಡ್ಗೋ ಹಾಗೆ. ಈ ಡೆಸರ್ಟ್ ಅಲ್ಲಿ ನಿಮ್ನ ಯಾರೂ ತಡೆಯೋದಿಲ್ಲ. ಹಾ, ಈಗ ನಾನು ಹಾಡೋ ಹಾಡನ್ನ ಈವರೆಗೂ ಯಾರು ಅದನ್ನ ಕೇಳಿರೋದಿಲ್ಲ. ಗೆಳೆಯ ನನ್ನ ಬೇಟು ಸಡನ್ ಆಗಿ ಭೂಕಂಪ ಹೇಗ್ ಬಂತು? ಬಾಸ್, ಹೊರಗಡೆ ಓಡ್ ಹೋಗೋಣ, ಇಲ್ಲಾಂದ್ರೆ ಯಾರು ಉಳಿಯೋದಿಲ್ಲ. ಹಾ ಹಾ, ಬೇಗ ಸಾಮಾನೆಲ್ಲ ಎತ್ಕೊಂಡು ಹೊರಗಡೆ ಓಡಿ. ಅಯ್ಯೋ, ಬನ್ನಿ ಬೇಗ ಓಡಿ. ಅಲ್ಲೋಡಿ ಜಿಬ್ರಾ ಗ್ಯಾಂಗ್.
ಹಾ ಓ ಹಾಗಾದ್ರೆ ಈ ಭೂಕಂಪ ಎಲ್ಲ ನಿಮ್ದ? ನೀವು ಮೋಸ ಮಾಡಿ ನಮ್ಮನ್ನ ಹೊರ ಕರೆದಿದ್ದೀರಾ. ಪರವಾಗಿಲ್ಲ, ಇಲ್ಲಿ ತನಕ ನೀವು ಬಂದ್ಬಿಟ್ಟಿದ್ದೀರಾ. ಆದ್ರೆ ಮಗು, ಇದ್ರೊಳಗಡೆ ನೀವು ಹೇಗ್ ಕಳ್ದೋಗ್ತೀರಾ ಅಂದ್ರೆ ನೀವ್ ಯಾವತ್ತೂ ಇದ್ರೊಳಗಡೆಯಿಂದ ಬರಕ್ಕಾಗಲ್ಲ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ತಾತನ ಗೆಳೆಯನ್ನ ವಾಪಸ್ ಕಳ್ಸಿ. ಗೆಳೆಯನ? ಯಾವ ಗೆಳೆಯ? ಇದು ಈ ಚಿಕ್ಕ ಕಿಡ್ನಾಪರ್ನ ಸ್ಟೈಲು. ನಾನು ಗೆಳೆಯನಾಗಿ ಫೋನ್ ಮಾಡ್ತೀನಿ, ಮತ್ತೆ ನಮ್ಮ ಕಡೆಯವ್ರನ್ನ ಗೆಳೆಯನಾಗಿ ಕಳಿಸ್ತೀನಿ, ಮತ್ತೆ ನಾನೇ ಅವ್ರನ್ನ ಕಿಡ್ನಾಪ್ ಮಾಡಿ ಕಾಸ್ಟ್ ಕೇಳ್ತೀನಿ. ನಿಮ್ಮ ಗೆಳೆಯ ಅನ್ಕೊಂಡಿರೋ ಪೀಕು ನಮ್ಮ ಕಡೆಯವನು ಇಲ್ಲೇ ನಿಂತಿದ್ದಾನೆ ನೋಡಿ. ಅಟ್ಯಾಕ್ ಮಾಡಿ, ಎಲ್ರನ್ನು ಮುಗಿಸಿ. ಅಂಕಲ್ ಅಂಕಲ್ ಶಿವ, ಅಯ್ಯೋ ಎಲ್ಲಿಗೋಗ್ಲಿ? ಸಾರಿ ಅಂಕಲ್. ಶಿವ, ಇವನ್ನ ನನ್ ಕೈಯಲ್ಲಿ ಕೊಡು. ಇವನು ನನ್ ಭಾವನೆಗಳ ಜೊತೆ ಆಟ ಆಡಿದಾನೆ. ಇಲ್ಲ ಇನ್ಸ್ಪೆಕ್ಟರ್ ಸರ್, ಇವರ ಹಾಡಿನ ಅತ್ಯಾಚಾರದಿಂದ ನನ್ನನ್ನು ಕಾಪಾಡಿ. ಅಯ್ಯೋ ತಾತವ್ರೆ, ತಾತವ್ರೆ, ಹಿಡ್ಕೊಳ್ಳೋದು ಅವನನ್ನ, ನನಗೆ ಯಾಕೆ ಹೀಗ್ ಮಾಡ್ಬಿಟ್ರಿ? ಸಾರಿ ಲಡ್ಡು ಸಿಂಗ್ ಅವ್ರೆ, ಅವನ್ನ ಅರೆಸ್ಟ್ ಮಾಡಿ. ಹಾ ಹೌದು ಹೌದು ತಾತವ್ರೆ, ನಡಿ. ಚಿಕ್ಕ ಚಿಕ್ಕದಾಗಿ ಕಳ್ತನ ಮಾಡಿ ದೊಡ್ಡ ದೊಡ್ಡ ಕೋಟೆನೆ ಕಟ್ಕೊಳ್ತಾ ಇದ್ದೀರಾ ನೀವಲ್ಲ. ಹ್ಯಾಂಡ್ಸ್ ಅಪ್. Watch India's largest kids library only on Jio Hotstar. Download the app now.